ಹಾಯ್ ವೆಲ್ಕಮ್ ಬ್ಯಾಕ್ ಟು ದನ್ ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ನಮ್ಮ ಒಂದು ಮಿಶೋ ಕ್ರಿಯೇಟರ್ ಕ್ಲಬ್ ಅಕೌಂಟ್ಗೆ ನಮ್ಮ ಬ್ಯಾಂಕ್ ಡೀಟೇಲ್ಸನ್ನು ನಾವು ಯಾವ ಥರ ಆ್ಯಡ್ ಮಾಡೋದು, ಯಾವ ಥರ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋದಲ್ಲಿ ಒಬ್ಬರು ಸಿಸ್ಟರು ಕಾಮೆಂಟ್ ಹಾಕಿದ್ದಾರೆ, ಸಿಸ್ಟರ್ ನಾವು ಆ್ಯಡ್ ಮಾಡಿರುವಂತಹ ಬ್ಯಾಂಕ್ ಅಕೌಂಟನ್ನು ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಪ್ಲೀಸ್ ಬೇಗ ತಿಳಿಸ್ಕೊಡಿ, ನಂಗೆ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಹಾಕಿದ್ರು. ಅದಕ್ಕೆ ನಾನು ಬೇಗ ಕ್ವಿಕ್ಕಾಗಿ ಈ ಒಂದು ವ್ಲಾಗನ್ನು ಮಾಡಿಬಿಟ್ಟು ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ನಾನು ನನ್ನ ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೇ ಮೀಶೋ ಕ್ರಿಯೇಟರ್ ಕ್ಲಬ್ ಅಕೌಂಟನ್ನು ಓಪನ್ ಮಾಡಿದಾಗ ಫಸ್ಟಿಗೆ ನಾನು ನನ್ನ ಒಂದು ಹಸ್ಬೆಂಡ್ದು ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಕೊಂಡಿದ್ದೆ. ಆನಂತರ ನಾನು ನನ್ನ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕಂಪ್ಲೀಟಾಗಿ ಕೊಟ್ಕೊಂಡು ಚೇಂಜ್ ಮಾಡ್ಕೊಂಡಿದ್ದೆ ಅಂತಲೂ ಕೂಡ ಹೇಳಿದ್ದೆ. ಸೊ ಇವಾಗ ಯಾವ ಥರ ಅದನ್ನು ಚೇಂಜ್ ಮಾಡ್ಕೊಳ್ಳೋದು, ಓಲ್ಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ತೆಗೆದುಬಿಟ್ಟು ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಸ್ವಲ್ಪ ಕೋಲ್ಡ್ ಫೀವರ್ ಆಗಿತ್ತು, ಅದಕ್ಕಾಗಿ ಸ್ವಲ್ಪ ವಾಯ್ಸು ನಿಮಗೆ ಸರಿಯಾಗಿ ಕೇಳಿಸ್ತಾ ಇರ್ಬೋದು. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಮೀಶೋ ಕ್ರಿಯೇಟರ್ ಕ್ಲಬ್ ಅಕೌಂಟಿಗೆ ನೀವೇನಾದರೂ ಬ್ಯಾಂಕ್ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕಾದ್ರೆ, ನಿಮ್ಮ ಒಂದು ಮೇನ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಆ್ಯಡ್ ಮಾಡ್ತೀನಿ ಅಂದರೆ ನಿಮ್ಮದೇ ಪ್ಯಾನ್ ಕಾರ್ಡ್ ನಂಬರ್ ಇರಬೇಕು, ನಿಮ್ಮದೇನೆ IFSC ಕೋಡ್ ಆಗಿರಬೇಕು. ಅಕಸ್ಮಾತ್ ನೀವೇನಾದ್ರೂ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಆ್ಯಡ್ ಮಾಡಿಬಿಟ್ಟು ಪ್ಯಾನ್ ನಂಬರ್ ನಿಮ್ಮ ಹಸ್ಬೆಂಡ್ದು ಕೊಡೋದು, ನಿಮ್ಮ ಅಪ್ಪ ಅಮ್ಮಂದು ಕೊಡೋದು, IFSC ಕೋಡ್ ಬೇರೆ ಹಾಕೋದು, ಈ ಥರ ಮಾಡಿದರೆ ಖಂಡಿತ ತಗೊಳ್ಳೋದಿಲ್ಲ, ಎರರ್ ಅಂತ ಬರುತ್ತೆ. ಸೊ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕಾದ್ರೆ ಯಾರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಆ್ಯಡ್ ಮಾಡ್ತಿರೋ ಅವ್ರದ್ದೇ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು, ಅವ್ರದ್ದೇ IFSC ಕೋಡ್ನ ಆ್ಯಡ್ ಮಾಡಬೇಕಾಗತ್ತೆ. ನೀವು ನಿಮ್ಮದು ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಿಬಿಟ್ಟು IFSC ಕೋಡ್ ಬೇರೆ ಹಾಕೋದು, ಪ್ಯಾನ್ ಕಾರ್ಡ್ ನಂಬರ್ ಬೇರೆ ಹಾಕೋದು, ಈ ಥರ ಮಾಡಿದ್ರೆ ಖಂಡಿತ ಅದು ಎರರ್ ಅಂತ ಬರುತ್ತೆ. ಕರೆಕ್ಟಾಗಿ ಕೂರೋದು ಇಲ್ಲ, ಕಮಿಷನ್ಸ್ ಅಮೌಂಟ್ ತೋರಿಸೋದು ಇಲ್ಲ, ಅದರಲ್ಲಿ ಕ್ರೆಡಿಟ್ ಕೂಡ ಆಗಲ್ಲ ನಿಮಗೆ. ಸೊ ಹಾಗಾಗಿ ಆ್ಯಡ್ ಮಾಡಬೇಕಾದ್ರೆ ಇಲ್ಲಾಂದರೆ ನಿಮ್ಮ ಅಪ್ಪ ಅಮ್ಮಂದು ಮಾಡಿ, ಇಲ್ಲಾಂದರೆ ನಿಮ್ಮ ಹಸ್ಬೆಂಡ್ದು ಮಾಡಿ, ಯಾರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಆ್ಯಡ್ ಮಾಡ್ತಾ ಇದ್ದೀರೋ ಅಲ್ಲಿ ಕೇಳುವಂಥ ಅಷ್ಟು ಆಪ್ಷನ್ ಡೀಟೇಲ್ಸು ಒಬ್ಬರದೇ ವ್ಯಕ್ತಿದಾಗಿರಬೇಕು. ಸೊ ಅದನ್ನು ಒಂದು ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ. ಇನ್ನು ಮಿಕ್ಕದ್ದೆಲ್ಲ ಪ್ರಾಸೆಸ್ ಅಲ್ಲೇ ಸ್ಟೆಪ್ ಬೈ ಸ್ಟೆಪ್ ಕೇಳ್ತಾ ಹೋಗುತ್ತೆ, ಮಾಡ್ಕೊತಾ ಹೋಗೋದು ಅಷ್ಟೇ. ಇವಾಗ ನನಗೆ ಯಾವ ರೀತಿ ನನ್ನ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನ ಹಸ್ಬೆಂಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸಿಂದ ನನ್ನ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ಗೆ ಚೇಂಜ್ ಮಾಡಿಕೊಂಡೆ ಅಂತ ಹೇಳಿಬಿಟ್ಟು ಸ್ಕ್ರೀನ್ ರೆಕಾರ್ಡನ್ನು ಹಾಕ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ಕಿಪ್ ಮಾಡಿ ನೋಡಿದರೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗೋದಿಲ್ಲ, ಕರೆಕ್ಟಾಗಿ ಕೂರೋದಿಲ್ಲ. ಇನ್ನು ಸುಮಾರು ಜನ ಕಾಮೆಂಟ್ಸ್ ಆಗ್ತಾ ಇದ್ದಾರೆ, ಆ ಸ್ಟೆಪ್ ಮಿಸ್ ಆಯಿತು, ಈ ಸ್ಟೆಪ್ ಮಿಸ್ ಆಯಿತು ಅಂದ್ಬಿಟ್ಟು. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಪದೇ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಬನ್ನಿ ಸ್ಕ್ರೀನ್ ರೆಕಾರ್ಡನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಒಂದು ಮೀಶೋ ಕ್ರಿಯೇಟರ್ ಕ್ಲಬ್ ಅಕೌಂಟ್ ಏನಿರುತ್ತೆ ಅದನ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂಡ್ UPI ಅಂತ ಕೇಳ್ತಾ ಇರುತ್ತೆ. ಚೇಂಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾದ ತಕ್ಷಣ ಈ ತರ ಓಪನ್ ಆಗುತ್ತೆ. ವೆರಿಫೈಡ್ ಅಂತ ಬಂದ್ಬಿಟ್ಟು ನಿಮ್ಮ IFSC ಕೋಡ್, ಅಕೌಂಟ್ ನಂಬರ್, ಪ್ಯಾನ್ ಡೀಟೇಲ್ ಮತ್ತೆ ಅಕೌಂಟ್ ಹೋಲ್ಡರ್ ನೇಮ್ ಅನ್ನ ಕೇಳುತ್ತೆ. ಇಷ್ಟು ಡೀಟೇಲ್ಸ್ ಅನ್ನ ನಿಧಾನಕ್ಕೆ ನಿಮ್ಮ ಒಂದು ಪಾಸ್ಬುಕ್ ಅಕೌಂಟ್, ಯಾರ ಒಂದು ಪಾಸ್ಬುಕ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀರಾ, ಯಾರ ಒಂದು ಅಕೌಂಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀರಾ, ಅವ್ರದ್ದು ಪಾಸ್ಬುಕ್ ನ ಓಪನ್ ಮಾಡಿ ಇಟ್ಕೊಂಡು ನೀವು ಈ ಎಲ್ಲಾ ಡೀಟೇಲ್ಸ್ ಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಆಗ್ಲೇ ಹೇಳ್ದಾಗೆ ನಿಮ್ಮ ಹಸ್ಬೆಂಡ್ದು ಕೊಡ್ತೀನಿ ಅಂದ್ರೆ ಪೂರ್ತಿ ಡೀಟೇಲ್ಸ್ ನಿಮ್ಮ ಹಸ್ಬೆಂಡ್ ಇರಬೇಕು, ನಿಮ್ದು ಕೊಡ್ತೀನಿ ಅಂದರೆ ನಿಮ್ಮದೇ ಪೂರ್ತಿ ಡೀಟೇಲ್ಸ್ ಇರಬೇಕು. ನಿಮ್ಮ ಅಪ್ಪ ಅಮ್ಮಂದು ಕೊಡ್ತೀನಿ ಅಂದರೆ ಅಪ್ಪ ಅಥವಾ ಅಮ್ಮ ಯಾರ್ದು ಕೊಡ್ತಾ ಇರ್ತೀರೋ ಅವ್ರದ್ದೇ ಪೂರ್ತಿ ಡೀಟೇಲ್ಸ್ ಇದರಲ್ಲಿ ಇರೋ ಥರ ನೋಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಮುಗೀತು. ಅಲ್ಲಿ ವೆರಿಫೈಡ್ ಅಂತ ಟಿಕ್ ಮಾರ್ಕ್ ಬಂದಮೇಲೆ ಕರೆಕ್ಟಾಗಿ ಅಪ್ಲೋಡ್ ಆಗಿದೆ ಅಂತಲೇ ಅರ್ಥ. ನೆಕ್ಸ್ಟು UPIನ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳಿದರೆ, ನಿಮ್ಮ ಒಂದು GPay ಅಕೌಂಟನ್ನು ಓಪನ್ ಮಾಡಿಕೊಂಡು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಒಂದು ಸ್ಕ್ಯಾನರನ್ನು ತೋರಿಸುತ್ತೆ ನೋಡಿ. ಅದರ ಕೆಳಗಡೆ UPI ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಅಥವಾ UPI ID ಅಂತ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಇಲ್ಲಿ UPI ಆ್ಯಡ್ ಅಂತ ಕೇಳ್ತಾ ಇದೆ ನೋಡಿ, ಅಲ್ಲಿಗೆ ಕ್ಲಿಕ್ ಮಾಡಿ ಅದಕ್ಕೂ ಒಂದು OTP ಬರುತ್ತೆ. ಆ OTPನಲ್ಲಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾಗಿದ್ದ ತಕ್ಷಣ ನಿಮ್ಮ ಒಂದು UPI ID-ನ ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ಪ್ರೊಸೀಡ್ ಅಂತ ಕೊಟ್ಟರೆ ಅದನ್ನು ಕೂಡ ವೆರಿಫೈಡ್ ಅಂತ ಬರುತ್ತೆ. ನೀವು OTPನ ಹಾಕಿದ ಮೇಲೆ ಅದು ವೆರಿಫೈಡ್ ಅಂತ ತೋರಿಸ್ತಿದೆ ಅಂದಮೇಲೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಪ್ಲೋಡ್ ಆಗಿದೆ ಅಂತಲೇ ಅರ್ಥ. ಇವಾಗ ಏನಾದ್ರೂ ಚೇಂಜ್ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ, ಓಲ್ಡ್ ಅಕೌಂಟ್ ಡೀಟೇಲ್ಸನ್ನು ಎರೇಸ್ ಮಾಡಿ ಹೊಸ ಅಕೌಂಟ್ ಡೀಟೇಲ್ಸ್ ಕೊಡೋಕ್ಕೆ ಅರ್ಥ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅಂದರೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಕೌಂಟನ್ನು ಓಪನ್ ಮಾಡಿಕೊಂಡು ಹೆಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಹೌ ಡು ಐ ಸಬ್ಮಿಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಹೆಲ್ಪ್ ಸೆಂಟರ್ಗೆ ನೀವು ಕಾಲ್ ಆಪ್ಷನ್ನ ತಗೊಳ್ಳಿ. ಅಲ್ಲಿ ಕಾಲ್ ಆಪ್ಷನ್ ನೀವು ರಿಕ್ವೆಸ್ಟ್ ಹಾಕಿದ
ತಕ್ಷಣವೇ ನಿಮಗೆ ವಿತಿನ್ 1 ಮಿನಿಟಲ್ಲಿ ಕಾಲ್ ಬರುತ್ತೆ. ನೀವು ಅವ್ರಿಗೆ ಹೇಳಿ ನನಗೆ ಕನ್ನಡ ಮಾತಾಡಲಿಕ್ಕೆ ಕಂಫರ್ಟಬಲ್ ಇದೆ, ಕನ್ನಡದವ್ರಿಗೆ ಕನೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ವಿತಿನ್ ಸೆಕೆಂಡ್ಸಲ್ಲೇ ಕಾಲ್ನ ಕನೆಕ್ಟ್ ಮಾಡ್ತಾರೆ. ನೀವು ಈ ಥರ ನನಗೆ ನ್ಯೂ ಬ್ಯಾಂಕ್ ಅಕೌಂಟ್ ಡೀಟೇಲ್ನ ಆ್ಯಡ್ ಮಾಡಬೇಕು ಅಂದರೆ ಅವರೇನೇ ಡೀಟೇಲ್ಸ್ನ ಆ್ಯಡ್ ಮಾಡ್ತಾರೆ. ನೋಡಿದ್ರಲ್ಲ ಯಾವ ಥರ ನಾವು ಓಲ್ಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಡೀಟೇಲ್ಸ್, ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಯಿತು ಅಂತ ಹೇಳಿ ತಿಳ್ಕೊಳ್ತೀನಿ. ತುಂಬಾ ಈಸಿ ಇದೆ, ಗಾಬರಿ ಮಾಡ್ಕೊಳ್ಬೇಡಿ. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ ಖಂಡಿತ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಾವು ಒಂದು ಪ್ರಾಸೆಸನ್ನು ಮಾಡುವಾಗ ಯಾವುದೇ ಆ್ಯಪಲ್ ಆಗಿರ್ಬೋದು, ಸ್ವಲ್ಪ ಟೈಮ್ ಕೊಟ್ಟು ನಿಧಾನಕ್ಕೆ ಮಾಡಿದರೆ ಖಂಡಿತವಾಗ್ಲೂ ಕರೆಕ್ಟಾಗಿ ಅದು ಪ್ರಾಸೆಸ್ ಸಕ್ಸಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಇನ್ಫಾರ್ಮೇಷನ್ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನೀವು ಬೇಗ ಕಾಮೆಂಟ್ಗಳನ್ನ ಹಾಕಿದ್ರೆ ಅಲ್ವಾ ನನಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಯೂಸ್ ಆಗ್ತಿದೆಯಾ ಇಲ್ವಾ ಅಂತ ಹೇಳಿ ಗೊತ್ತಾಗೋದು. ಸೊ ಇನ್ನೂ ಸುಮಾರು ಕಮೆಂಟ್ಸ್ಗಳು ಬಂದಿದೆ, ಈ ಥರ ಒಂದು ಡೌಟ್ ಇದೆ ಅಂತ ಹೇಳಿಬಿಟ್ಟು ಆ್ಯಸ್ ಸೂನ್ ಆಸ್ ಪಾಸಿಬಲ್ ನಾನು ಈ ಒಂದು ನೆಕ್ಸ್ಟ್ ಇನ್ಫಾರ್ಮೇಷನ್ ಬ್ಲಾಗನ್ನ ಮಾಡ್ತಾ ಹೋಗ್ತೀನಿ. ಸೊ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮೀಶೋ ಕ್ರಿಯೇಟರ್ ಕ್ಲಬ್ ಅಕೌಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿನಿಂದ ಸುಮಾರು ಕಾಮೆಂಟ್ಸ್ಗಳು ಬರ್ತಾನೆ ಇದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಟೈಮ್ ಕೊಡಿ ನನಗೆ. ಪ್ರತಿಯೊಂದು ನೀವು ಕೇಳಿರುವಂತಹ ಡೌಟ್ ಬಗ್ಗೆನೂ ಕೂಡ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಚೂರು ಟೈಮ್ ಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ. ಯಾರೆಲ್ಲ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ಕೂಡ ಇದು ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಬೇಗ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆಲಲ್ಲಿ ಇಟ್ಕೊಳ್ಳಿ. ಆಗ ನಾನು ಹಾಕುವಂತಹ ಎಲ್ಲ ವೀಡಿಯೋಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಸೊ ಸಿಗ್ತೀನಿ ಇನ್ನೂ ಒಂದು ಇನ್ಫಾರ್ಮೇಟಿವ್ ವ್ಲಾಗಲ್ಲಿ. ಅಲ್ಲಿವರೆಗೂ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ಇನ್ಯಾವುದಾದ್ರೂ ಇನ್ಫಾರ್ಮೇಷನ್ ವ್ಲಾಗ್ ಬೇಕು ಮೀಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ಅಂತ ಹೇಳಿದರೆ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್, ಟೇಕ್ ಕೇರ್ ಎಲ್ರಿಗೂ.